ಹೇಳು ಪಶುಪತಿ, ಈಗ ನಿನ್ನ ಹತ್ರ ಏನ್ ಸಹಾಯಕ್ಕೋಸ್ಕರ ಬಂದಿದ್ಯಾ? ನಿಧಿ, ನಾಗನಿಧಿ ಬಗ್ಗೆ ರಹಸ್ಯಗಳನ್ನ ತಿಳ್ಕೊಳ್ಳೋದಕ್ಕೆ ಬಂದಿದ್ದೀನಿ. ನಾಗನಿಧಿನ? ಹೌದು, ನಮ್ಮೂರು ಹರಿನಗರದಲ್ಲಿ ಬೆಲೆನೇ ಕಟ್ಟಕ್ಕಾಗ್ದಿರೋ ನಾಗನಿಧಿ ನಿಕ್ಷಿಪ್ತವಾಗಿದೆ. ನಮ್ಮ ತಾತ ಮುತ್ತಾತರಂದ್ರೆಲ್ಲ ಆ ನಿಧಿನ ಪಡ್ಕೊಳ್ಳೋದಕ್ಕೆ ವಿಫಲ ಯತ್ನಗಳನ್ನ ಮಾಡಿ ಹಾವು ಕಚ್ಚಿ ಸತ್ತೋಗಿದ್ದಾರೆ. ಅವ್ರ ವಾರಸ್ದಾರನಾಗಿ ಆ ನಾಗನಿಧಿ ಪಡ್ಕೋಬೇಕನ್ನೋದೇ ನನ್ನ ಹಠ. ಅದಕ್ಕೆ ಕ್ಷಮಿಸು ಪಶುಪತಿ, ನನ್ನ ವಿದ್ಯಾನ, ಶಾಸ್ತ್ರನ, ಪಾಂಡಿತ್ಯನ ಸ್ವಾರ್ಥ ಕಾರ್ಯಗಳಿಗೋಸ್ಕರ, ಸ್ವಾರ್ಥ ಉದ್ದೇಶಕ್ಕೋಸ್ಕರ ಉಪಯೋಗಿಸಲ್ಲ ಅಂತ ನಿನಗ್ ಚೆನ್ನಾಗಿ ಗೊತ್ತು. ಅಯ್ಯೋ, ಅಪಾರ್ಥ ಮಾಡ್ಕೋಬೇಡಿ ಸ್ವಾಮಿ ಮಾಧವ ಶರ್ಮಾ. ನಾಗನಿಧಿಯನ್ನು ಪಡ್ಕೋಬೇಕಂತಿರೋದು ಆಸೆಯಿಂದನೋ, ಧನವಂತರಾಗಬೇಕು ಅನ್ನೋ ದುರಾಸೆಯಿಂದನೋ ಅಲ್ಲ, ಲೋಕ ಕಲ್ಯಾಣಕ್ಕಾಗಿ. ಲೋಕ ಕಲ್ಯಾಣಕ್ಕ? ಹೌದು. ಆ ನಿಧಿಯಿಂದ ಬರೋ ದುಡ್ಡಿಂದ ವಿಷ್ಣು ಆಲಯಗಳು, ಧರ್ಮಛತ್ರಗಳನ್ನ ಕಟ್ಸ್ಬೇಕಂತಿದ್ದಾರೆ. ಹೌದು, ವಿದ್ಯಾಲಯಗಳು, ಆಸ್ಪತ್ರೆಗಳನ್ನೂ ಕಟ್ಸ್ಬೇಕಂತಿದ್ದೀನಿ. ಬಡವರಿಗೆ ಸಹಾಯ ಆಗಲಿ ಅಂತ, ಅವ್ರಿಗೋಸ್ಕರ ನಿಲ್ಬೇಕು ಅಂತಿದ್ದೀನಿ. ನಿಜನಾ? ಹೌದು ಮಾಧವ ಶರ್ಮಾ ಅವರೇ, ಬಡವರಿಗೆ ಸಹಾಯ ಮಾಡಬೇಕನ್ನೋ ಮಹಾ ಸಂಕಲ್ಪ ಪಣ ತೊಟ್ಟಿದ್ದಾರೆ. ಅವರ ಗುರಿಗೆ ನಿಮ್ಮ ಸಹಕಾರ ಸಿಕ್ಕಿದ್ರೆ. ಕ್ಷಮಿಸು ಪಶುಪತಿ, ಮಾಡಬೇಕು ಅನ್ಕೊಂಡಿರೋದು ಒಳ್ಳೆ ಕಾರ್ಯ ಆದ್ರೂ ಇದಕ್ಕೆ ನಮ್ಮ ಶಾಸ್ತ್ರ ಒಪ್ಪೋದಿಲ್ಲ. ಎಲ್ಲದಕ್ಕೂ ಮೀರಿ ನನ್ನ ಸ್ವಪ್ರಯೋಜನಕ್ಕೋಸ್ಕರ ವಿಷ್ಣು ನಾಡಿ ಶಾಸ್ತ್ರನ ಉಪಯೋಗಿಸೋದಿಲ್ಲ ಅಂತ ನಮ್ಮ ಗುರುಗಳಿಗೆ ನಾನು ಮಾತು ಕೊಟ್ಟಿದ್ದೀನಿ. ನೋಡಿ, ಆ ನಿಧಿ ಪಡ್ಕೊಳ್ಳೋದಕ್ಕೆ ಈತನಿಗೆ ಅರ್ಹತೆ ಇದೆ ಅಂತ ನಿಮಗೆ ಅನ್ಸಿದ್ರೆ ಮಾತ್ರ ಸಹಾಯ ಮಾಡಿ. ಅವರ ಮುಖಭಾವ ನೋಡ್ತಿದ್ರೆ ಹೊರಟೋಗಿ ಅಂತ ಹೇಳ್ತಿದ್ದಂಗಿದೆ ಪಶುಪತಿ. ಇನ್ನೂ ಇಲ್ಲಿದ್ದು ಲಾಭ ಇಲ್ಲ. ಹೋಗೋಣ ನಡಿ. ಸಹಾಯ ಮಾಡ್ತೀರಿ ಅಂತ ಎಷ್ಟು ಆಸೆಯಿಂದ ಬಂದ್ವಿ, ನಿರಾಸೆ ಮಾಡ್ಬಿಟ್ರಿ. ಬರ್ತೀವಿ. ನಿಲ್ಲಿ. ನಿಮ್ಮ ಕೋರಿಕೆಯಂತೆ ಸಹಾಯ ಮಾಡ್ತೀನಿ. ಅಮ್ಮ, ಆಯ್ತಾ? ಹಾ ಆಯ್ತು, ಬರ್ತಾ ಇದ್ದೀನಿ. ಬೇಗ ಬಾಮ್ಮ. ನೋಡು, ನಾವು ಬಂದ್ವಿ. ನಿಮ್ಮಪ್ಪ ನೀನು ದೇವಸ್ಥಾನಕ್ಕೆ ಕರ್ಕೊಂಡೋಗಕ್ಕೆ ತುಂಬಾ ಅವಸರ ಪಡ್ತಾ ಇದ್ದಾನೆ. ಮಹಾದೇವಿ, ನೀನು ಇದ್ದಿದ್ರೆ ಇಬ್ರು ಸೇರ್ಕೊಂಡು ನಮ್ಮ ಪಾಪು ಜೊತೆ ಇವತ್ತು ದೇವಸ್ಥಾನಕ್ಕೆ ಹೋಗ್ಬೋದಾಗಿತ್ತು. ಅಮ್ಮ, ಅತ್ತೆ, ಅಮ್ಮ, ಅತ್ತೆ, ನಾನು ಕೂಗ್ತಾ ಇದ್ದೀನಿ ತಾನೆ? ಅಮ್ಮ. ಏನಮ್ಮ? ಅತ್ತಿಗೆ ಇಲ್ಲಮ್ಮ. ಒಂದ್ಸಲ ಅತ್ತಿಗೆನ್ ಕರಿ. ಅತ್ತಿಗೆನಾ? ಯಾಕೆ? ಏನಮ್ಮ, ನಾನೇನು ಅದಕ್ಕೆ ಪ್ರಾಣ ತೆಗಿತೀನಿ ಅಂತ ಹೇಳಿದ್ನಾ? ಯಾಕೆ ಅಷ್ಟೊಂದು ಭಯ ಪಡ್ತಿದ್ಯಾ? ಭಯನಾ? ನನಗ್ಯಾಕೆ ಭಯ? ಅದಕ್ಕೆ ಮತ್ತೆ ರಾಜಮ್ಮನ ರಹಸ್ಯವಾಗಿ ನೀನು ಕಳಿಸಿರೋದು ನಿಜ ಅಲ್ವಾ? ಹೇಳಮ್ಮ. ತನ್ನ ಸ್ವಂತ ಮಕ್ಕಳಿಗೆ ಸುಳ್ಳು ಹೇಳೋಂತ ಅವಶ್ಯಕತೆ ನಿನಗೇನಿದೆ? ಸ್ವಂತ ಮಗನಿಗೆ ದ್ರೋಹ ಮಾಡೋದು ನಿನಗೇನಮ್ಮ ಆಯ್ತು? ಅದಕ್ಕೇನ ರಹಸ್ಯವಾಗಿ ದೇವಸ್ಥಾನಕ್ಕೆ ಯಾಕೆ ಕಳಿಸ್ತೆ ಅದನ್ನ ಹೇಳೋ. ಅದು 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 ಅಮ್ಮ, ನಡೆದಿರೋ ನಿಜನ ನನ್ನ ಅಣ್ಣಂಗೆ ಹೇಳಬಾರ್ದು ಅಂತಂದ್ರೆ ನಿಜವಾಗ್ಲೂ ಏನ್ ನಡೀತು ಅಂತ ನೀನ್ ನನಗೀಗ ಹೇಳಲೇಬೇಕು. ಹೇಳ್ತೀಯಾ ಅಥವಾ ಅಣ್ಣಂಗೆ ಹೋಗಿ ಹೇಳ? ಬೇಡ, ಹೇಳ್ತೀನಿ. ನಾನು ಹೇಳ್ತೀನಿ, ಎಲ್ಲ ನಿಜ ಹೇಳ್ತೀನಿ. ಅನಿರುದ್ಧ ಜಾತಕದಲ್ಲಿರೋ ದೋಷ ಹೋಗಿ ಗಂಡಾಂತರ ಎಲ್ಲ ಕಳೆದು 100 ವರ್ಷ ಬದುಕಬೇಕು ಅಂದ್ರೆ ಪಕ್ಕದೂರಲ್ಲಿರೋ ಸುಬ್ರಹ್ಮಣ್ಯ ದೇವಸ್ಥಾನದಲ್ಲಿ ಪೂಜೆ ಮಾಡಿಸ್ಬೇಕು ಅಂತ ನಮ್ಮ ಕುಲ ಗುರುಗಳು ಹೇಳಿದ್ರು. ಸುಬ್ರಹ್ಮಣ್ಯ ಸ್ವಾಮಿಗೆ ಪೂಜೆನಾ? ಅಂದ್ರೆ ನಾಗಪೂಜೆಗೆ ಸಮಾನ. ಹೌದು. ಆ ವಿಷಯ ಗೊತ್ತಾದ್ರೆ ವರ್ಮ ಒಪ್ಪಲ್ಲ.
ಪೂಜೆ ಮಾಡಿಸ್ತಾಳೆ ಅಂತ ಗೊತ್ತಾದ್ರೆ ಅರವಿಂದನ ಸಾಯಿಸ್ಬಿಡ್ತಾನೆ ಅಂತ ಭಯ ಪಟ್ಟು ಬೇರೆ ದಾರಿ ಇಲ್ದೆ ರಹಸ್ಯವಾಗಿ ದೇವಸ್ಥಾನಕ್ಕೆ ಕಳ್ಸದ್ನೇ ಹೊರತು ನಿನಗೆ ಗೊತ್ತಾಗ್ಬಾರ್ದು ಅಂತಲ್ಲ. ದಯವಿಟ್ಟು ದಯವಿಟ್ಟು ಈ ವಿಷಯನ ವರ್ಮಂಗೆ ಹೇಳ್ಬೇಡಿ. ಛೇ, ನಿಜವಾಗ್ಲೂ ನೀವು ತಾಯಿನಾ? ನನಗಲ್ಲ, ಇವಳಿಗೆ. ಮೊಮ್ಮಗನಿಗೋಸ್ಕರ ಮಗನಿಗೂ ಮಗಳಿಗೂ ಮೋಸ ಮಾಡ್ತೀರಾ, ಗರುಡ ವಂಶಕ್ಕೆ ದ್ರೋಹ ಮಾಡ್ತೀರಾ, ನಾಗ ಪೂಜೆ ಮಾಡಿಸಿ ನಮ್ಮ ಭಾವನಿಗೆ ಅವಮಾನ ಮಾಡ್ತೀರಾ. ನಾನು ಈಗಲೇ ಹೋಗಿ ನಮ್ಮ ಭಾವನಿಗೆ ನಮ್ಮ ಅತ್ತಿಗೆ ಪೂಜೆನ ಅವ್ರಿಗೋಸ್ಕರ ಮಾಡ್ತಾ ಇದ್ದಾರಾ? ಈ ಮನೆ ವಾರಸ್ದಾರನಿಗೆ ತಾನೇ ಮಾಡ್ತಾ ಇರೋದು. ಹೌದೌದು. ಅವ್ನ್ ಚೆನ್ನಾಗಿರ್ಬೇಕು, 100 ವರ್ಷಗಳ ಕಾಲ ಬಾಳ್ಬೇಕು ಅಂತ ನಾವ್ ಕೋರ್ಕೋತೀವಿ ತಾನೆ. ನಿನ್ನ ಬಗ್ಗೆ ನನಗೆ ಗೊತ್ತಿಲ್ಲ, ನಾನಂತೂ ಕೋರ್ಕೊಂಡಿದ್ದೀನಮ್ಮ. ನಾನು ಕೂಡ ಮನಸ್ಫೂರ್ತಿಯಾಗಿ ಕೋರ್ಕೊಂಡಿದ್ದೀನಿ. ಆ ಪೂಜೆ ಆಗ್ಬಾರ್ದು ಅಂತನಾ? ಅಲ್ಲ, ಆಗ್ಬೇಕು ಅಂತ. ಅಮ್ಮ ಭದ್ರಾ, ಹೌದಮ್ಮ, ಅಳಿಯ ಕ್ಷೇಮವಾಗಿರೋದಲ್ದೆ ನಮ್ಗಿನ್ನೇನ್ ಬೇಕು? ಅವನಿಗೆ ದೋಷ ಪರಿಹಾರ ಆಗುತ್ತೆ ಅಂದ್ರೆ ನಾನ್ ಬೇಡ ಅಂತೀನ? ಅಮ್ಮ, ಅತ್ತಿಗೆಗೆ ಬಲವಾಗಿ ನಾನ್ ನಿಂತ್ಕೋತೀನಮ್ಮ. ತೊಂದ್ರೆ ಆಗ್ದಿರೋ ಹಾಗೆ ಪೂಜೆ ಮಾಡಿಸ್ತೀನಿ. 3ನೇವ್ರಿಗೆ ಗೊತ್ತಾಗ್ದಿರೋ ಹಾಗೆ ಕೆಲಸ ಮಾಡಿ ಮುಗಿಸ್ತೀನಮ್ಮ. ಅಬ್ಬಾ, ನೀನ್ ಹೀಗೆ ಹೇಳಿದಕ್ಕೆ 100 ಆನೆ ಬಲ ಬಂದ ಹಾಗಾಯ್ತು. ಹಾಗಾದ್ರೆ ಈಗಲೇ ಹೊರಟು ಬಿಡು. ಸರಿನಮ್ಮ, ಬರ್ತೀನಿ. ಆಶೀರ್ವಾದ ಮಾಡಮ್ಮ. ಭದ್ರಾ, ಈ ವಿಷಯ ನಿಮ್ಮ ಅಣ್ಣಂಗೆ ಗೊತ್ತಾದ್ರೆ ಸಾಯಿಸ್ಬಿಡ್ತಾನಮ್ಮ. ಆ ವಿಷಯನ ನಾನು ನೋಡ್ಕೋತೀನಮ್ಮ. ನನ್ ಸಾಯದ, ನಾನ್ ಬರಲ್ಲ. ಬನ್ರಿ, ಹೋಗ್ತಾ ದಾರಿಯಲ್ಲೇ ಮಾತಾಡ್ಕೊಳ್ಳೋಣ. ಅಪ್ಪ ದೇವ್ರೆ, ಯಾವ ತೊಂದ್ರೆನೂ ಆಗದೆ ಪೂಜೆ ನಡೆಯೋ ಥರ ನೀನೇ ನೋಡ್ಕೋಬೇಕಪ್ಪ. ಅಗ್ನಿದೇವ, ಈ ಧನಂಜಯ ವರ್ಮ ವಂಶದಲ್ಲಿ ನಿಧಿನ ಪಡ್ಕೋಬೇಕು ಅನ್ನೋ ವ್ಯಕ್ತಿ ಯಾರಾದ್ರೂ ಇದಾರಾ? ಆ ರೀತಿ ಯಾರಾದ್ರೂ ಇದ್ರೆ ತೋರ್ಸು. ಅಗ್ನಿದೇವ, ಧನ್ಯೋಸ್ಮಿ. ನಿಧಿನ ಸಾಧಿಸೋ ಅರ್ಹತೆ ನಿಮ್ಮ ವಂಶಕ್ಕಿದೆ ಅಂತ ಗೊತ್ತಾಗ್ತಿದೆ. ನಿಧಿಗೆ ಸಂಬಂಧಪಟ್ಟ ಪ್ರಶ್ನೆಗಳನ್ನ ನೀವು ಕೇಳಬಹುದು. ಹರಿನಗರದಲ್ಲಿ ನಾಗಶಕ್ತಿ ಹೇಗ್ ಪ್ರವೇಶ ಮಾಡ್ತು? ಒಬ್ಬ ಸ್ತ್ರೀ ನಿಮ್ಮೂರಿಗೆ ಪ್ರವೇಶ ಮಾಡಿದ್ಲು. ಆಕೆಯೊಬ್ಳು ನಾಗಭಕ್ತೆ ಮಾತ್ರ ಅಲ್ಲದೆ ಗರುಡ ಶಕ್ತಿ ಕಣ್ಣು ತಪ್ಪಿಸಿ ನಾಗಮ್ಮನ್ನ ನಿಮ್ಮೂರಿಗೆ ಪ್ರವೇಶ ಮಾಡಿಸಿದ್ಲು. ಆ ನಿಧಿ ನಮಗೆ ಸಿಗದೆ ಇರೋ ಹಾಗೆ ಅಡಚಣೆ ಉಂಟು ಮಾಡ್ತಿರೋ ನಾಗಶಕ್ತಿ ಎಲ್ಲಿದೆ? ಎಲ್ಲಿಯ ಒಂದು ನಿಧಿ ಇದೆಯೋ ಅಲ್ಲಿ ನಾಗಶಕ್ತಿ ಕೂಡ ಇದೆ. ನಾಗಬಂಧನ ನಿಧಿನ ಕಾಪಾಡ್ತಾ ಇದೆ. ಆ ನಿಧಿ ನಮಗೆ ಸಿಗುತ್ತೋ ಇಲ್ವೋ? ನಿಧಿ ಸಿಗಲ್ಲ. ಯಾಕೆ ಸಿಗೋಲ್ಲ? ತಾಯಿ ಇಲ್ದಿರೋ ಮಗು ನಾಗಮ್ಮ ರಕ್ಷಣೆಯ ಜೊತೆ ನಿಮ್ಮೂರ್ನಲ್ಲೇ ಇದೆ. ಆ ಒಂದು ಕಾರಣದಿಂದ
ನಿಧಿ ನಿಮ್ಮ ಕೈಗೆ ಸಿಗೋದಿಲ್ಲ, ಎಲ್ಲ ವ್ಯರ್ಥ. ಯಾರ ಮಗು? ಅದು ಅದು ಇದೇನಿದು? ಇದಕ್ಕಿದ್ದ ಹಾಗೆ ಹೀಗಾಗೋಯ್ತು. ಒಂದು ನಿಮಿಷ ಇರಿ, ಪುರಾತನ ಗ್ರಂಥಗಳನ್ನು ಪರಿಶೀಲನೆ ಮಾಡಿ ಹೇಳ್ತೀನಿ. ಬೇಗ ಹೇಳಿ. ಗುರುಗಳೇ, ಇದನ್ನ ನೋಡಿದ್ರೆ ದೇವರಹಸ್ಯ ಅನಿಸುತ್ತೆ. ಇದನ್ನವರಿಗೆ ಹೇಳಿದ್ರೆ ಏನಾದ್ರೂ ಕೇಡಾಗಬಹುದು. ಹಾಗಾಗಿ ಕೊಟ್ಟಿರೋ ಮಾತುಗೋಸ್ಕರ ಪ್ರಾಣ ಆದ್ರೂ ಕೊಡ್ತೇನೆ ಹೊರತು ಪ್ರಾಣಕ್ಕೋಸ್ಕರ ಮಾತು ತಪ್ಪೋದಿಲ್ಲ ಗೋವಿಂದ. ಏನೇ ನಡೆದ್ರೂ ಆ ಭಗವಂತನಿಚ್ಛೆ ಅದು. ಅದ್ಗೆ ಏನದ್ಗೆ ನಮ್ಮ ಅಳಿಯನ್ಗೆ ಪೂಜೆ ಮಾಡಿಸ್ತೀನಿ ಅಂದ್ರೆ ನಾನು ಬೇಡ ಅಂತ ಹೇಳ್ತೀನಾ? ನಿನ್ ಜೊತೆ ಬರೋದಕ್ಕೆ ನಾನ್ ಬೇಡ ಅಂತೀನಾ? ನಾನು ನಿನಗೆ ಸಹಾಯನೂ ಮಾಡಲ್ಲ ಅಂತ ನೀನ್ ಅನ್ಕೊಂಡಿದ್ಯಾ? ಭದ್ರಾವತಿ, ನೀನು ಹೌದದ್ಗೆ ಸುಬ್ರಹ್ಮಣ್ಯ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ರೆ ಅಣ್ಣ ಕ್ಷಮಿಸಲ್ಲ ಅಂತ ನನಗೆ ಗೊತ್ತು. ಹಾಗಂತ ಅಳಿಯನ ಬಿಟ್ಕೊಡಕ್ಕಾಗಲ್ಲ ಅಲ್ವಾ? ಏನೇ ಆದ್ರೂ ಇವನು ನನ್ನ ರಕ್ತ ಸಂಬಂಧ. ಅದಕ್ಕೆ ನೀನೇನ್ ಭಯ ಪಡ್ಬೇಡ, ನಿನ್ ಜೊತೆ ನಾನಿರ್ತೀನಿ. ಧೈರ್ಯವಾಗಿ ದೇವ್ರಿಗೆ ಪೂಜೆ ಮಾಡು. ಅಣ್ಣ ಬಂದ್ರೆ ನಾನ್ ನೋಡ್ಕೋತೀನಿ. ನಿನ್ ಋಣನ ಹೇಗ್ ತೀರ್ಸೋದು ಭದ್ರಾವತಿ? ಅಷ್ಟು ದೊಡ್ಡ ಮಾತು ಯಾಕತ್ಗೆ? ಅಮ್ಮನಿಗೆ ಮಾತು ಕೊಟ್ಟಿದ್ದೀನಿ, ನೀವ್ ಮಾಡೋ ಪೂಜೆನ ನಿರ್ವಿಘ್ನವಾಗಿ ನಡ್ಸ್ಕೊಡ್ತೀನಿ ಅಂತ. ಆ ಮಾತಿಗೆ ತಕ್ಕಂಗೆ ನಡ್ಕೋತಾ ಇದ್ದೀನಿ ಅಷ್ಟೇ. ಇನ್ನು ತಡ ಮಾಡದೆ ದೇವಸ್ಥಾನದ ಒಳಗೆ ಹೋಗೋಣ ಬನ್ನಿ. ಈ ವಿಷ್ಣು ಆರಾಧಕರು ಎಲ್ಲಿದಾರೋ ಏನೋ. ಅಲ್ಲ, ಊರಲ್ಲಿ ಅಷ್ಟೊಂದು ಜಾಗ ಇರ್ಬೇಕಾದ್ರೆ ಇವ್ರ ಆಶ್ರಮನ ಕಾಡಲ್ಲೇ ಕಟ್ಕೋಬೇಕು ಇವರು. ಅಣ್ಣ 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 ಅಣ್ಣ, ಏನಪ್ಪ? ಇಲ್ಲಿ ವಿಷ್ಣು ಆರಾಧಕರ ಆಶ್ರಮ ಎಲ್ಲಿದೆ? ಅಲ್ಲಿ ಹೋಗಿ ಗುಡಿ ಹತ್ರ ಸುತ್ತಬೇಕು. ಎಷ್ಟು ಸಲ ಸುತ್ತಬೇಕು? ಸುತ್ತೋದು ಅಂದ್ರೆ ಗುಡಿ ಸುತ್ತೋದಲ್ಲ. ಮತ್ತೆ ಗುಡಿ ಹತ್ರ ಹೋಗಿ ಅಲ್ಲಿಂದ ಮುಂದಕ್ಕೆ ಹೋದ್ರೆ ಎಡಗಡೆಗೆ ಒಂದು ಕೆರೆ ಕಾಣಿಸುತ್ತೆ. ನಿನ್ ತಲೆ, ನಾನು ಕೇಳಿದ್ದು ಯಾವ್ದೋ ಮನೆ ಅಡ್ರೆಸ್ ಅಲ್ಲ. ನಿನ್ ಬುದ್ಧಿಗಿಷ್ಟು ಆ ಕೆರೆ ಎದುರಿಗೇನೆ ನೀನ್ ಕೇಳ್ತಿರೋ ಆಶ್ರಮ ಇರೋದು. ಅರ್ಥ ಆಯ್ತೀಗ. ಓಂ ಶ್ರೀ ಸುಬ್ರಹ್ಮಣ್ಯ ಸ್ವಾಮಿಯೇ ನಮಃ. ನಾಗಮ್ಮನ್ನ ನಿಧಿ ಕಾವಲಿಗೆ ಕರ್ಕೊಂಬಂದಿರೋದು ಮಹಾದೇವಿ. ಆಕೆ ಮಗುಗೆ ಜನ್ಮ ಕೊಟ್ಟು ತೀರ್ ಹೋಗ್ತಾಳೆ. ಆ ನಂತರ ನಿಧಿನ ಕಾಪಾಡೋದು ಶಿವನಾಗ. ಅಂದ್ರೆ ಆ ನಿಧಿಗೆ ಅಡ್ಡವಾಗಿರೋದು ಶಿವನಾಗನ? ಆಕೆ ಹರಿನಗರದಲ್ಲೇ ಹುಟ್ಟುತ್ತಾಳೆ, ಗರುಡ ವಂಶದ ಮನೆಯಲ್ಲೇ ಬೆಳೀತಾಳೆ.
ಈ ವಿಷಯನ ಕೂಡ್ಲೆ ಹೋಗೋರ್ಗೆ ಹೇಳಬೇಕು. ಗುರುಗಳೇ ಗುರುಗಳೇ ಏನಾಯ್ತು ಗುರುಗಳೇ? ಗುರುಗಳೇ ಏನ್ ನಡೀತು? ಗುರುಗಳೇ ಏನಾಯ್ತು? ಇಲ್ಲೇನ್ ನಡೀತು? ವಿಷ ಪ್ರಭಾವದಿಂದ ನಮ್ ಗುರುಗಳಿಗೆ ಮಾತು ಹೋಗಿದೆ. ಮತ್ತೆ ಮಾತಾಡ್ಬೇಕು ಅಂದ್ರೆ ಎಷ್ಟು ದಿನ ಬೇಕೋ ಗೊತ್ತಿಲ್ಲ. ಈಗಂತೂ ಮಾತಾಡಕ್ಕೆ ಆಗಲ್ಲ. ಆ ನಾಗಮ್ಮನ ಕಾರಣದಿಂದ ನಮ್ ಗುರುಗಳಿಗೆ ಮಾತು ನಿಂತು ಹೋಗಿದೆ. ನಾನ್ ಮೊದ್ಲೇ ಇವರಿಗೆ ಹೇಳಿದ್ದೆ, ಆದ್ರೆ ಇವ್ರು ನನ್ನ ಮಾತಿ ಕೇಳಿಲ್ಲ. ಆ ಗ್ರಂಥನ ತೆಗೆದು ರಹಸ್ಯನ ತಿಳ್ಕೋಬೇಕು ಅಂತ ಓದಕ್ ಶುರು ಮಾಡಿದ್ರು. ಅದರ ಪರಿಣಾಮದಿಂದ ಗುರುಗಳಿಗೆ ಮಾತೇ ನಿಂತು ಹೋಗಿದೆ. ಇದಕ್ಕೆಲ್ಲ ನೀವೇ ಕಾರಣ. ಹೋಗಿ ಇಲ್ಲಿಂದ, ಹೊರಟು ಹೋಗಿ. ಗುರುಗಳೇ 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 ಇಲ್ಲಿಗೆ ಬಂದ್ರೆ ಏನೋ ಮಾಹಿತಿ ಸಿಗುತ್ತೆ ಅನ್ನೋ ಆಸೆಯಿಂದ ಬಂದ್ರೆ ಇಲ್ಲಿ ಕೂಡ ನಿರಾಸೆ ಆಗೋಯ್ತು. ನಾಗನಿಧಿ ರಹಸ್ಯ ಗೊತ್ತಾಗ್ದಂಗೆ ಯಾವ ಶಕ್ತಿ ತಡೀತಿದೆ? ನಾಗಮ್ಮನೇ ಇದನ್ನೆಲ್ಲ ತಡೀತಿದ್ದಾಳೆ. ಅದಕ್ಕೆ ನಿಧಿ ಬಗ್ಗೆ ಯಾರೇ ಹೇಳಕೊಟ್ರು ಅವ್ರನ್ನ ತನ್ನ ವಿಷದಿಂದ ಮೂಕರನ್ನಾಗಿ ಮಾಡ್ತಿದ್ದಾಳೆ. ನಾಗಮ್ಮ 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 ಎಲ್ಲಿದ್ದಾಳೋ ಹೇಳು. ಈಗ್ಲೇ ಹೋಗಿ ಅವಳನ್ನ ಸಾಯಿಸೋದು ನಾನ್ ಸಾಯೋದು ನೋಡೇ ಬಿಡ್ತೀನಿ. ಅದು ಇವತ್ತೇ ನಡಿಬೇಕು. ನಾನು ಅವಳು ನೋಡೇ ಬಿಡೋಣ. ಆವೇಶ ಪಡ್ಬೇಡ ವರ್ಮ. ಅವಳದು ನಾಗಶಕ್ತಿ, ನಿಂದು ಮಾನವ ಶಕ್ತಿ. ಆ ಶಕ್ತಿನ ಎದುರಿಸ್ಬೇಕು ಅಂದ್ರೆ ಮಾನವಾತೀತ ಶಕ್ತಿ ಬೇಕು. ಅದನ್ನ ಸಾಧಿಸಿ ಪಡ್ಕೊಂಡ್ರೇನೆ ನಾಗಮ್ಮನ ಎದುರಿಸ್ಬೋದು ನೀನು. ಆಗ ನಾಗಮ್ಮನ ನಾಶ ಮಾಡಿ ನಿಧಿ ರಹಸ್ಯವನ್ನು ತಿಳ್ಕೋಬಹುದು. ಅದಕ್ಕೆ ನಾನು ಈಗಲೇ ಕದಲಿವನಕ್ಕೆ ಹೋಗ್ತೀನಿ. ಬೇತಾಳ ಸಾಧನೆ ಮಾಡ್ತೀನಿ. ಬೇತಾಳ ಶಕ್ತಿನ ವಶಪಡಿಸ್ಕೋತೀನಿ. ಮಾನವಾತೀತ ಶಕ್ತಿ ಪಡ್ಕೊಂಡು ವಾಪಸ್ ಬರ್ತೀನಿ. ನಾವು ಮತ್ತೆ ಸಿಗೋಣ. ಹುಷಾರಾಗಿರು ವರ್ಮ. ನಾಗಮ್ಮ ಇವನೇನೋ ಮಾಡ್ತೇನೆ ಅನ್ಕೊಂಡ್ರೆ ಪೂಜೆಗಳು ಅಂತ ಹೊರಟೋದ. ನಾಗನಿಧಿನ ಪಡ್ಕೊಳ್ಳೋದು ಹೇಗೆ? ಅದಕ್ಕೆ ಒಳಗಡೆ ಹೋಗೋದಕ್ಕೆ ನಮಗೆ ಬೇರೆ ದಾರಿನೇ ಇಲ್ಲ. ಅಡ್ಡ ನಿಂತಿದೆ ಅಂತಂದ್ರೆ ಒಳಗಡೆ ಹೋಗಿ ನಾವು ಪೂಜೆ ಮಾಡೋದು ಇದಕ್ಕೆ ಇಷ್ಟ ಅಲ್ಲ ಅನ್ಸುತ್ತೆ. ಇಲ್ಲ ಇಲ್ಲ ಭದ್ರ, ಅದ್ರ ವಿಷಕ್ಕೆ ಪ್ರಾಣ ಹೋದ್ರೂ ಪರವಾಗಿಲ್ಲ, ಪೂಜೆ ಮಾತ್ರ ಮಾಡಲೇಬೇಕು. ಹಾಗೆ ನಾವೇನಾದ್ರೂ ಮಾಡಿದ್ರೆ ನೀವೊಬ್ಬರು ಪ್ರಾಣ ಅಲ್ಲ ಅದಕ್ಕೆ, ಇವನ್ ಪ್ರಾಣನೂ ಹೋಗುತ್ತೆ. ಆ ನಾಗ ಬಂದಿರೋದು ಇವನ್ಗೋಸ್ಕರನೇ. ಇಲ್ಲ ಇಲ್ಲ ಭದ್ರ, ನನ್ನ ಮಗುನ ನಾನು ಕಾಪಾಡ್ಕೋತೀನಿ. ಅನಿರುದ್ಧ್ಗೆ ಸುಬ್ರಹ್ಮಣ್ಯ ಸ್ವಾಮಿ ಹತ್ರ ಪೂಜೆ ಮಾಡಿಸ್ಲೇಬೇಕು. ಬೇಡ ಅದಕ್ಕೆ, ನನ್ನ ಮಾತು ಕೇಳಿ.
ಅಮ್ಮ ಅಮ್ಮ ನಾಗಮ್ಮ ತಾಯಿ, ಇದು ನಿನಗೇಂತ ಅರ್ಪಿಸೋಕೆ ತಂದಿರೋ ವಸ್ತ್ರ ತಾಯಿ. ಇದು ನಿನಗೆ ಅರ್ಪಿಸಿದ್ರೆ ಯಾವ ದೋಷ ಇದ್ರೂ ಹೋಗ್ಬಿಡುತ್ತಂತೆ. ದಯಮಾಡಿ ದಾರಿ ಬಿಡು ತಾಯಿ, ದಯವಿಟ್ಟು ದಾರಿ ಬಿಡು ತಾಯಿ, ನಾಗಮ್ಮ ತಾಯಿ.